ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಇದನ್ನು ಒಂದು ಹೊಸ ತಿಂಡಿ ತೋರಿಸ್ತಾ ಇದ್ದೀನಿ. ಇದು ಚುನ್ಮುರಿ ಅಂದರೆ ಮಂಡಕ್ಕಿ ಪುಳಿಯೋಗರೆ. ಇದನ್ನು ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತಾ ಇರ್ತೀನಿ. ಈಗ ನೋಡಿ, ಒಂದು ಸ್ವಲ್ಪ ಮಂಡಕ್ಕಿ ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ನೀರಲ್ಲಿ ತೋಯಿಸಿಟ್ಕೊಂಡಿದ್ದೀನಿ. ಇವು ಚೆನ್ನಾಗಿ ತೊಯ್ದಿವೆ. ಈಗ ಅದಕ್ಕೊಂದು ಈರುಳ್ಳಿ ಹಚ್ತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ ಆದರೆ ಸಾಕು, ಮತ್ತೇನು ಬೇಡ. ಒಣ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪು, ಇದೆಲ್ಲ ಪುಳಿಯೋಗರೆ ಪೌಡರ್ ಬೇಕು. ಇಷ್ಟೆಲ್ಲ ಬೇಕಾಗ್ತದೆ, ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೊನೆವರೆಗೂ ಪ್ಲೀಸ್ ದಯವಿಟ್ಟು ಇಷ್ಟು ಚೆನ್ನಾಗಿ ಇದನ್ನು ವಿಡಿಯೋನ ನೋಡ್ತಾಯಿರಿ. ಈಗ ಹಾಕಿವೆ ಇವು. ಈಗ ನಾನು ಇದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವು ಚಟಪಟ ಅನ್ನಬೇಕು. ಅಂದ ನಂತರ ಇದಕ್ಕೊಂದು ಸ್ವಲ್ಪ ನಾನು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಇವು ಹೊಂಬಣ್ಣ ಬರೋ ತನಕ ಕಾಸ್ಕೋಬೇಕು. ಆಮೇಲೆ ಅಲ್ಲೇ ಮಂಡಕ್ಕಿ ನೆನೆಸಿಟ್ಟಿದ್ದೇನಲ್ಲ, ಅದನ್ನು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಾದಾ ಸಕ್ಕರೆ ಹಾಕ್ತಾಯಿಲ್ಲ, ಪಾಮ್ ಶುಗರ್ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಸಕ್ಕರೆ ಅಂದರೆ ಅದನ್ನೇ ಉಪಯೋಗ ಮಾಡ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಇದನ್ನೇನು ಮಾಡಿದ್ರು ನಾವು ಮುಚ್ಚಿಡಬೇಕು. ಆಮೇಲೆ ಶೇಂಗಾ ಏನು ಭಾಳ ಈ ಕೆಲಸ ಇಲ್ಲಿದ್ದು ಲಘುನೇ ಆಗ್ತದೆ. ಈಗ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಈಗ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಇದಕ್ಕೆ ನಾನು ಪುಳಿಯೋಗರೆ ಪೌಡರ್ ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಪುಳಿಯೋಗರೆ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅದರೊಳಗೆ ಅಡ್ಜಸ್ಟ್ಮೆಂಟ್ ಇರ್ತದೆ. ನೀವು ಹೆಚ್ಚಿಗೆ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕಿರಿ, ನಾರ್ಮಲ್ ಬೇಕಂದ್ರೆ 2 ಸ್ಪೂನ್ ಹಾಕಿದ್ರೆ ಸಾಕೋದು. ನೋಡಿ, ಇದನ್ನೆಲ್ಲ ಹಾಕ್ತಾ ಕಲಿಸಿದ್ದೀನಿ. ಈಗ ತೋರಿಸಿಟ್ಟು ಚುನ್ಮುರಿ ಏನು ಮಾಡ್ತೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಹಾಕ್ತೇನೆ. ಹಾಕ್ಬಿಟ್ಟು ಚೆನ್ನಾಗಿ ಈಗ ನೋಡಿ, ಚುನ್ಮುರಿ ಮಂಡಕ್ಕಿದು ಪುಳಿಯೋಗರೆ ರೆಡಿ ಆಯಿತು. ಇದನ್ನು ಸ್ವಲ್ಪ ಮಾಡಬೇಕು, ಬೇಕಂದ್ರೆ ಒಂದು ಸ್ವಲ್ಪ ಇದಕ್ಕೆ ತುಪ್ಪ ಗಿಪ್ಪ ಹಾಕ್ಬಾರ್ದ. ಮತ್ತು ಇದಕ್ಕೆ ಚುನ್ಮುರಿ ಚಲೋ ಅನ್ಸೋದಿಲ್ಲ, ಅದು ಉಪ್ಪಿಟ್ಟು ಹಾಕ್ಬೋದು ನೀವು. ಇದು ಹಾಕಿಬಿಟ್ಟಿದ್ದೀನಿ. ಈಗ ಹಾಕಿ ಸ್ವಲ್ಪ ಮುಚ್ಚಿಡ್ಬೇಕು ಇದನ್ನಷ್ಟೇ. ಆಮೇಲೆ ತೆಗೆದುಬಿಟ್ರೆ ಡಿಶ್ ಔಟ್ ಮಾಡಿಂದ ತೋರಿಸ್ತಾ ಇದ್ದೀನಿ ನಾನು. ಕೊನೆಗೆ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಚುನ್ಮುರಿ ಮಂಡಕ್ಕಿದು ಪುಳಿಯೋಗರೆ ಡಿಶ್ ಔಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಉದುರಾಗಿ ಚೆನ್ನಾಗಿದೆ. ಇದೇ ರೀತಿ ನೀವು ಅದೇ ತಿಂದು ಬೇಜಾರಾದಾಗ ಈ ಪುಳಿಯೋಗರೆ ಪೌಡರ್ ತಂದಿಟ್ಕೊಂಡು ಮಾಡ್ಕೊಂಡು ನೋಡಿ. ಮನೇಲಿ ಮಾಡಿದ್ದಾದರೂ ಪುಳಿಯೋಗರೆ ಪೌಡರ್ ನಡೀತದೆ. ನಾನು ಈ ಸಲ MTR ತಂದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ.